ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಗುರುಜಿ, ಈಗ ಮುಂದಿನ ವಿಚಾರಗಳ ಕಡೆ ಗಮನ ಹರಿಸೋಣವಾ? ಖಂಡಿತ. ನೋಡಿ, ಈಗ ಪ್ರತಿಯೊಬ್ಬರು ಬ್ರಹ್ಮಾಂಡವನ್ನು ವೀಕ್ಷಣೆ ಮಾಡ್ತಾ ಇರ್ತೀರ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ತಿಳಿಸೋದು ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರಗಳನ್ನು ನಾನು ಹೇಳೋದಿಲ್ಲ. ಯಾವ ಕಾರಣಕ್ಕೂ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ ನನ್ನ ಊಹಾಪೂಹ ಅಲ್ವೇ ಅಲ್ಲ. ಜಗತ್ತಲ್ಲಿ ಪ್ರತಿಯೊಂದು ಇರತಕ್ಕಂಥ ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ನೋಡಿ, ಸಾಧಾರಣವಾಗಿ ಒಂದು ಮನೆಯನ್ನು ಕಟ್ಕೊಳ್ತೀರಾ, ನೀವೇನಾದರೂ ಒಂದು ಮಾಡ್ಕೊತೀರಾ ಅಂದಾಗ ಮನೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಇವತ್ತಿನ ದಿವಸ ಕಾರ್ಯಕ್ರಮಗಳನ್ನು ಸಾಯಂಕಾಲ ನೋಡ್ತೀರಾ. ಇವತ್ತು ಮರುಪ್ರಸಾರ ಕಾರ್ಯಕ್ರಮವನ್ನು ಸಾಯಂಕಾಲ 11 ಗಂಟೆಯಿಂದ 12 ಗಂಟೆಗೆ ಹಾಕ್ತಾರೆ. ನಾವು ಒಂದೊಂದ್ಸರಿ ಅಂತೀವಿ, ಅಯ್ಯೋ ರಾತ್ರಿ ಎಲ್ಲ ಕುಡ್ಕೊಂಡು ಕೂತಿರ್ತಾರೆ, ಮಲ್ಕಳೆ ಮುಚ್ಕೊಂಡು ನಾನು ಇಲ್ಲಿ ಕುಡ್ಕೊಂಡು ಬಂದಿದ್ದೀನಿ, ತಿನ್ನೋದು ಬಡಿಸೋದು ಬಿಟ್ಟು ಅದೇನೋ ಕಾರ್ಯಕ್ರಮ ಅಂತ ಯಾವುದೋ ಸ್ವಾಮಿಗಳದು ಅನ್ನೋ ಭಯೋ ಜನ ಇರ್ತಾರೆ. ಅದಕ್ಕೋಸ್ಕರ ಏನು ಮಾಡೋದು, ಪಾಪ ಆ ಹೆಣ್ಮಕ್ಳು ಗಂಡಂದ್ರನ್ನ ಓಡಿಸ್ಬಿಟ್ಟು ಮನೇಲಿ ನಿಧಾನಕ್ಕೆ ನೋಡ್ಕೊಂಡು ಕೂತ್ಕೊಳ್ಳೋದು. ಇಲ್ಲಿ ಕೆಲವರು ಭಾಳ ಜನ ಒಳ್ಳೆಯ ಗಂಡಂದ್ರಿದ್ದಾರೆ, ನೋಡೇ ಪರವಾಗಿಲ್ಲ ಇಂಥ ಕಾರ್ಯಕ್ರಮ ಕಲ್ತ್ಕೊಳ್ಳೆ. ಅಂದರೆ ಹೆಣ್ಮಕ್ಳು ಭಾಳ ಜನ ಬಜಾರಿಗಳಾಗಿರ್ತಕ್ಕಂಥವ್ರು ಇದ್ದಾರೆ. ಇವತ್ತಿನ ದಿವಸ ನೀವು ನೋಡಬೇಕು, ಯಾವ್ಯಾವ ಹೆಣ್ಣುಮಕ್ಕಳು ಹೇಗೆ ಅಂತ ಎಲ್ಲ ಹೆಣ್ಣುಮಕ್ಕಳನ್ನು ನಾನು ಬೈದಾಗ ಮಾತ್ರ ಗಮನ ಇಟ್ಕೋಬೇಕು. ನೀವು ಎಲ್ಲರಿಗೂ ಯಾಕೆ ನೀವು ಚುಚ್ಚಿದಾಗ ನನ್ನ ಬೆನ್ನೇ ಮುಟ್ಟುಕೊಂಡೆ ಅಂತ ಯಾಕೆ ಕೊಡಬೇಕು? ಕಳ್ಳ ಅಂದರೆ ಬೆನ್ನೆ ಹೆಗಲು ಮುಟ್ಟು ನೋಡ್ಕೊಳ್ಳೋದು, ಹಾಗೆಲ್ಲ ಮಾಡಬಾರ್ದು. ಯಾರ್ಯಾರು ಸರಿ ಇಲ್ವೋ ಅವ್ರನ್ನ ಕ್ಯಾಕ್ರು ಸುಗಿಯೋದು, ಅರ್ಥ ಆಯ್ತಾ? ಯಾರ್ಯಾರು ಸರಿ ಇದ್ದೀರೋ ನಿಮ್ಮ ಪಾಡ ನೀವು ಸರಿ ಇರಿ, ಆನಂದವಾಗಿರಿ. ಇಂತಿಂಥವ್ರಿಗೆ ಅಂತ ಅವ್ರಿಗೇನಂತ ಚುಚ್ಕೊಂಡ್ಬಿಡುತ್ತಲ್ಲ, ಏನು ಮಾಡೋದು, ಅಯ್ಯೋ ರಾಮ ಇವ್ರು ನೇರವಾಗಿ ಹೇಳ್ತಾರಲ್ಲ ಅಂತ. ನಾನು ಇದುವರೆ ತನಕ ನೇರವಾಗಿ ಹೇಳೋ ಪ್ರಶ್ನೆ ಏನಿಲ್ಲ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ನೇರವಾಗಿ ಇವತ್ತಿದ್ದರೆ ಬಡಬಡ ಅಂತ ಹೇಳ್ತಾ ಇದ್ದರೆ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋ, ನೇರವಾಗಿ ಹೇಳಿದ್ರೆ ನೀವು ಚೆನ್ನಾಗಿರ್ತೀರ ಅಂತ. ಮುಚ್ಚಿಟ್ಕೊಂಡು ಇನ್ನೊಬ್ರಿಗೆ ಬೂಟಾಟಿಕೆ ಥರ ದಾಸಯ್ಯ ಅಂತಾರ, ನಮಗೆಲ್ಲ ಕಥೆ ಎಲ್ಲ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಯಾವತ್ತೂ ಒಂದು ದೇವಸ್ಥಾನದಲ್ಲಿ ಒಂದು ಕ್ರಮವಾಗಿ ಇರತಕ್ಕಂಥ ಆಚರಣೆಗಳನ್ನ ನಾವು ಹೇಳ್ಕೊಂಬಂದಿಲ್ಲ, ಸನಾತನ ಧರ್ಮದಿಂದ ಬಂದಿರೋದು. ಅದನ್ನು ಆ ಪದ್ಧತಿ ಪ್ರಕಾರ ಮಾಡ್ಕೋಬೇಕು. ಆಮೇಲೆ ದಯವಿಟ್ಟು ಹೇಳ್ತಿದ್ದೀನಿ, ಕರೆಗಳನ್ನು ಮಾಡ್ತಕ್ಕಂಥವ್ರು ಸಂಕ್ಷಿಪ್ತವಾಗಿ ಕೇಳ್ಕೋಬೇಕು. ನಿಮಗೆ ಆ ಸಂಕ್ಷಿಪ್ತವಾಗಿ ಕೇಳ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡಾಗ ನನ್ನ ಕೈಲಾದ ಮಟ್ಟಿಗೆ ಆ ದೈವ ಶಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲಿ ಕೂತ್ಕೊತಾರೆ, ಎಲ್ಲಿ ನಿಂತ್ಕೊತಾರೆ, ಯಾವ ರೀತಿ ಮಾಡ್ತಾರೆ, ಏನೇನು ದೋಷಗಳಿದೆ ಎಲ್ಲ ಹಾಗೆ ಹೇಳ್ತಕ್ಕಂಥ ವಿಚಾರ ನನ್ನಿಂದ ಅಲ್ಲ, ಆ ದೈವಿ ಶಕ್ತಿಯಿಂದ. ಅದಕ್ಕೆ ಪರಂಪರಾಗತವಾಗಿ ಯಾವುದೇ ಕಾರಣಕ್ಕೂ ಇವತ್ತವರೆಗೂ ಜ್ಯೋತಿಷ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಮಾಧ್ಯಮ ನೋಡ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ ಲಕ್ಷಣವಾಗಿ ಇಟ್ಕೊಂಡಿರ್ತಾನೆ. ಓದಿರೋದು ತಲೆಯಲ್ಲಿ ಇಟ್ಕೊಬೇಡ್ವೇನ್ರಿ, ಅದನ್ನ ಇಟ್ಕೊಂಡು ಟಕ 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 ಅನ್ನ ಕೇಳಕ್ಕೆ ಇವರೇ ಬೇಕೆ? ಅದಕ್ಕೆ ಜೀವನದಲ್ಲಿ ಒಂದು ಸರ್ವಜ್ಞಾನ ಸಿದ್ಧಿ ಅಂತಾರೆ. ಅದಕ್ಕೆ ಎಲ್ಲ ಆಲ್ ಡಾಕ್ಟರ್ಸ್ ಕೆನಾಟ್ ಬಿಕಮ್ ಸರ್ಜನ್. ಎಲ್ಲರೂ ಡಾಕ್ಟರ್ಗಳಾಗ್ಬೋದು, ಭಾಳ ಸಂತೋಷ, ಆದರೆ ಆಲ್ ಡಾಕ್ಟರ್ಸ್ ಕೆನಾಟ್ ಬಿಕಮ್ ಸರ್ಜನ್, ಓನ್ಲಿ ಬ್ರಹ್ಮಾಂಡ ಗುರುಗಳು. ಅದಕ್ಕೆ ಶ್ರೇಷ್ಠ ಬ್ರಹ್ಮಚಾರಿ ಅಂತ ನಾನೇನು ಹೊಗಳ್ಕೊಂತಿಲ್ಲ. ಆ ದೈವ ಶಕ್ತಿಯಿಂದ ನಿಮಗೆ ಹೇಳ್ತಕ್ಕಂಥದ್ದನ್ನು ಲೋಪದೋಷಗಳಿಲ್ಲದೆ ಎಷ್ಟು ಮಟ್ಟಿಗೆ ಪರಿಹಾರ ಕೊಡ್ತೀನಿ, ಸೂಕ್ಷ್ಮವಾಗಿ ಮಾಡ್ಕೊಳ್ತಕ್ಕಂಥ ವಿಚಾರ. ಆ ಸೂಕ್ಷ್ಮವಾಗಿ ನೀವು ಮಾಡಬೇಕಾದಿಷ್ಟೇ. ಪ್ರತಿಯೊಬ್ಬ ಮನುಷ್ಯ ತಿಳ್ಕೋಬೇಕಾದ್ದು ಸಾಕಷ್ಟು. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಭಾಳ ಸಂತೋಷ. ಅಂದರೆ ಇನ್ನೇನು ಪೌರ್ಣಮಿ ಹತ್ತಿರ ಬರ್ತಾ ಇದೆ. ಅಧಿಕ ಮಾಸ ಸ್ನಾನ ಮಾಡಿ ಅಂತ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಅಧಿಕ ಮಾಸ ಸ್ನಾನ ನಾವುಗಳು ಸಮುದ್ರ ಆಗಲಿ, ನದಿ ಆಗಲಿ, ವಿಶೇಷವಾಗಿ ಕಲ್ಯಾಣಿ ಕಟ್ಟೆ ಆಗಲಿ, ಬಾವಿಗಳಾಗಲಿ, ಯಾವುದರ ಕೊಳಗಳಾಗಲಿ ನಿತ್ಯ ಸ್ನಾನ ಮಾಡ್ತಕ್ಕಂಥ ಅಧಿಕ ಮಾಸ ಸ್ನಾನವನ್ನು ಭಾಳ ಸಂಕ್ಷಿಪ್ತವಾಗಿ ಅಮಾವಾಸ್ಯೆ ಒಳಗೆ ಲಕ್ಷಣ ಮಾಡ್ಕೊಳ್ಳಿ. ಆಮೇಲೆ ಗಣಪತಿ ಹಬ್ಬ ವಿಚಾರ ನಾಳೆ ತಿಳಿಸ್ತಾ ಇದ್ದೀನಿ. ಮಂಗಳವಾರ ಆಗಿರೋದ್ರಿಂದ ಗಣಪತಿಗಳನ್ನ ಎಲ್ಲಿ ಕೊಂಡ್ಕೊಂಡ್ಬರ್ತಿರೋ, ಪೇಂಟ್ಗಳು ಹಾಕಿರೋ ಗಣಪತಿ ಕರ್ಮ, ಎಲ್ಲ ಪೊಲ್ಯೂಷನ್, ನದಿ ನೀರುಗಳನ್ನ ಎಲ್ಲ ಹಾಳು ಮಾಡ್ತಾ ಕೂತಿರ್ತೀರ. ಇದ್ರ ಬಗ್ಗೆ ಭಾಳ ವಿಶೇಷ ಚರ್ಚೆನ ನಾಳೆ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಕೂತ್ಕೊಳ್ಳಿ, ಗಮನ ಇಟ್ಟು ಕೇಳ್ಕೊಳ್ಳಿ, ಮಾಡಿದ ತಪ್ಪನ್ನು ತಿದ್ದುಕೊಳ್ಳಿ. ಜೀವನದಲ್ಲಿ ಯಾವ ಕಾರಣಕ್ಕೂ ತಪ್ಪು ಮಾಡದೇ ಇರೋ ಮನುಷ್ಯ ಇಲ್ಲವೇ ಇಲ್ಲ. ನಾವುಗಳು ಸಹಜಶೀಲವಾಗಿ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡಿರ್ತೀವಿ. ಆದರೆ ತಿದ್ದು ಅವಕಾಶವನ್ನು ಯಾರೂ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿಮ್ಮನ್ನು ಹೀಗೆ ಮಾಡಿಲ್ಲದೆ ಇರೋದಿಲ್ಲ. ನಿಮ್ಮ ತಾತ ಮುತ್ತಾತ ಬೈದಿರ್ಬೋದು. ನಾನೇನು ಅಂದರೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರ ಎಷ್ಟು ಮಟ್ಟಿಗಾಗುತ್ತೋ ಕ್ಲೀನೋ ಅಷ್ಟು ಮಟ್ಟಿಗೆ ಮಾಡೋಣ. ಏನಂತೀರಾ? ಇವತ್ತಿನ ದಿವಸ ಆ ಬ್ರಹ್ಮಾಂಡ ಲೋಕದಲ್ಲಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಜಗನ್ಮಾತೆನ ಸ್ಮರಣೆ ಮಾಡ್ತಾ, ಆರಿದ್ರ ನಕ್ಷತ್ರ ಸಾಕ್ಷಾತ್ ಶ್ರೀಮನ್ನಾರಾಯಣ ಅನುಗ್ರಹದಲ್ಲಿ ಅಧಿದೇವತೆಯಾಗಿ ಕೂತಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷವನ್ನು ಹೊಂದ್ಕೊಂತ ಇವತ್ತು ಆ ಸ್ಮರಣೆ ಮಾಡ್ಕೊಳ್ಳೋ ದಶಮಿ ಎಂದು ನೀವು ಆ ಸ್ಮರಣೆ ಮಾಡಿಕೊಂಡು ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನು ಮಾಡಬೇಕು ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು. ಇನ್ನು ಮತ್ತಷ್ಟು ವಿಚಾರಗಳನ್ನ ಹೊತ್ತು ನಾಳಿನ ಬ್ರಹ್ಮಾಂಡ ಸಂಚಿಕೆಯಲ್ಲಿ ಹಾಜರಾಗ್ತವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜೆವೆಲ್ಸ್, ಪವರ್ಡ್ ಬೈ ಆರ್ಯಾ ಡಿಶ್ ಬಾರ್ ಸೋಪ್.